ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಪೆನ್ನಿ ಸ್ಟಾಕ್ಗಳನ್ನ ನಾನು ಐಡೆಂಟಿಫೈ ಮಾಡಿ ಇಟ್ಟಿದ್ದೀನಿ. ಕೆಲವೊಂದು ಸ್ಟಾಕ್ ನಾನು ಇನ್ವೆಸ್ಟ್ ಸಹ ಮಾಡಿದ್ದೀನಿ. ಸೊ ಸುಮಾರು ಜನ ಕೇಳ್ತಿದ್ರು, ಸರ್ ಈ ಪೆನ್ನಿ ಸ್ಟಾಕ್ಗಳು ಸೂಪರ್ ಡೂಪರ್ ಆಗಿ ಹಿಟ್ ಆಗ್ತಿದೆ, ಕೆಲವೊಂದು ಫಂಡಮೆಂಟಲ್ ಸ್ವಲ್ಪ ಸ್ಟ್ರಾಂಗ್ ಇದ್ದು ಕೆಲವೊಂದು ಸ್ಟಾಕ್ಗಳು ಕಡಿಮೆ ಪ್ರೈಸಲ್ಲಿ ಟ್ರೇಡಿಂಗ್ ಆಗ್ತಿತ್ತು ಅಂತ ಅಂಥ ಸ್ಟಾಕ್ಗಳ ಒಂದು ವಿಡಿಯೋ ಮಾಡಿ ಅಂತ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಈ ಒಂದು ವಿಡಿಯೋ ಮಾಡುವಂಥ ಒಂದು ಇಂಟೆನ್ಷನ್ ಜಸ್ಟ್ ನಿಮ್ಮ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಲಾಸ್ ಎರಡಾದ್ರೂ ಅದು ನಿಮಗೆ ಆಗುತ್ತೆ, ನನಗೆ ನನ್ನ ಟೀಮ್ಗೆ ಆಗೋದಿಲ್ಲ. ಓಕೆ, ಅದ್ರ ಜೊತೆಗೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಟೈಟ್ಲ್ ಕೊಟ್ಟಿದ್ದೀನಿ, ಪೆನ್ನಿ ಗೆಟ್ ಮನಿ ಇನ್ ಗನ್ನಿ ಅಂತ. ಗನ್ನಿ ಅಂದ್ರೆ ಒಂದು ಗೋಣಿಚೀಲ ಅಂತ ಕರೀತಾರೆ. ಸೊ ಈ ರೀತಿಯ ಕೆಲವೊಂದು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸಹ ನೀವು ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ನಿಮ್ಮ ಪೇಷನ್ಸು, ಅದ್ರ ಜೊತೆಗೆ ರಿಸ್ಕ್ ತಗೊಳ್ಳುವಂತಹ ಒಂದು ಮೆಂಟಾಲಿಟಿ. ಓಕೆ, ಸೊ ಇದು ಡಿಸ್ಕ್ಲೇಮರ್ ಕೊಟ್ಟ ಮೇಲೆ ಈ ಒಂದು ವಿಡಿಯೋದ ಮುಖಾಂತರ ಕೆಲವೊಂದು ಸ್ಟಾಕ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಸ್ಟಾಕ್ ಬಂದು ಕಾಫಿ ಡೇ. ಓಕೆ, ಅದ್ರ ಜೊತೆಗೆ ನನ್ನಲ್ಲಿರುವಂಥ ಕೆಲವೊಂದು ರೀಸನ್ಸ್ನ ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ ರೀಸನ್ಸ್ ಬೇಸಿಸ್ ಮೇಲೆ ನೀವು ಡಿಸಿಷನ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದು ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಇನ್ವೆಸ್ಟ್ ಮಾಡಿದ್ರೆ ಈ ರೀತಿಯ ಪೆನ್ನಿ ಸ್ಟಾಕ್ಗಳು ನಿಮ್ಮ ಇನ್ವೆಸ್ಟ್ಮೆಂಟು 101% ರಿಸ್ಕ್. ಓಕೆ, ಸೊ ಫಸ್ಟ್ ಸ್ಟಾಕ್ ಬಂದು ಕಾಫಿ ಡೇ. ಸೊ ಕಾಫಿ ಡೇ ನಿಮಗೆ ಗೊತ್ತು, ಸಿದ್ಧಾರ್ಥ ಅವರ ಒಂದು ಕೇಸ್ ಏನಾಗಿತ್ತು, ಅದಾದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಒಂದು ಕಾಫಿ ಡೇ ಸ್ಟಾಕ್ ಬಿತ್ತು. ನೋಡ್ಬೋದು ಯಾವ ರೀತಿ ಒಂದು ಬಿಟ್ಟು ಅಂತ ನೋಡ್ಬೋದು. ಹತ್ರ 46 rupees ನಂಬರ್ಸ್ ಎಲ್ಲ ಇಂಗ್ಲೀಷಲ್ಲಿ ಹೇಳ್ತೀನಿ. ಸುಮಾರು ಜನ ಕೇಳ್ತಾರೆ, ಸರ್ ಇಂಗ್ಲೀಷಲ್ಲಿ ನಂಬರ್ಸ್ಗಳನ್ನ ಅಂತ ಕೇಳ್ತಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೋಡಿ, ಹತ್ರ ಒಂದು 50% ಬಿದ್ದಿತ್ತು. ಅದಾದ್ಮೇಲೆ ನೀವು ನೋಡ್ಬೋದು ಸ್ಲೋ ಅಂಡ್ ಸ್ಟಡಿಯಾಗಿ ಹೈಯರ್ ಹೈ ಹೈಯರ್ ಲೋ ಈ ರೀತಿ ಒಂದು ಫಾರ್ಮೇಷನ್ ಕಡೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ನೀವು ನೋಡ್ಬೋದು ಅಪ್ ಟ್ರೆಂಡ್ ಒಂದು ಲೈನ್ ಸಹ ಹಾಕಿದ್ದೀನಿ. ಅದ್ರ ಜೊತೆಗೆ ಈ ಒಂದು ದೊಡ್ಡ ಕ್ಯಾಂಡಲ್ ಏನೊಂದು ಗ್ರೀನ್ ಕ್ಯಾಂಡಲ್ ಬಂದ್ರೆ ಕ್ಯಾಂಡಲ್ನ ಒಂದು ವಾಲ್ಯೂಮ್ ಸಹ ನೋಡಿದ್ರೆ ಪ್ರೀವಿಯಸ್ ಒಂದಷ್ಟು ಕ್ಯಾಂಡಲ್ಗಿಂತ ಒಂದು ಹೈ ವಾಲ್ಯೂಮ್ ಇದೆ. ಅಲ್ಲಿಗೆ ಬಿಗ್ ಬಾಯ್ಸ್ ಈ ಒಂದು ಸ್ಟಾಕ್ ಅಲ್ಲಿ ಹೆವಿಯಾಗಿ ಬೈ ಮಾಡಿರುವಂತ ಚಾನ್ಸಸ್ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಕ್ಯಾಂಡಲ್ ಸ್ವಲ್ಪ ಒಂದು ಸೆಲ್ಲಿಂಗ್ ಪ್ರೆಷರ್ ಬಂದ್ರು ನೀವು ನೋಡಬಹುದು, ಈ ಒಂದು ಕ್ಯಾಂಡಲ್ನ ಲೋ ಏನಿದೆ 38 ಅದು ಬ್ರೇಕ್ ಆಗಿಲ್ಲ. ಈ ಸ್ಟಾಕ್ ಅಲ್ಲಿ ಸಹ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇದೇ ರೀತಿಯ ಟ್ರೆಂಡ್ ಏನಾದ್ರು ಕಂಟಿನ್ಯೂಷನ್ ಆಯಿತು, ಅದ್ರ ಜೊತೆಗೆ ಈ ಒಂದು ಟ್ರೆಂಡ್ ಲೈನ್ ಹಾಕ್ಬಿಡ್ತೀನಿ. ಈ ಒಂದು ಹೈ ಇದೆಯಲ್ಲ ಅದತ್ರ 48. ಸೊ ಓಕೆ, ಈ ಒಂದು 48ನ ಕ್ರಾಸ್ ಆಗಿ ಯಾವ್ದಾದ್ರು ಒಂದು ಕ್ಯಾಂಡಲ್ ಈ ರೀತಿ ಒಂದು ಜಸ್ಟ್ ತೋರಿಸ್ಬಿಡ್ತೀನಿ ಯಾವ ರೀತಿ ಕ್ಯಾಂಡಲ್ ಅಂತ. ಈ ರೀತಿ ಒಂದು ಗ್ರೀನ್ ಕ್ಯಾಂಡಲ್ ಏನಾದ್ರು ಫಾರ್ಮೇಷನ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಡಿಸಿಷನ್ ಮಾಡಬಹುದು. ಇಲ್ಲ ಸತೀಶ್ ಅವರ, ನಂಗೆ ವೆಯ್ಟ್ ಮಾಡಕ್ಕೆ ಇಷ್ಟ ಇಲ್ಲ, ನೀವು ಹೇಳಿದ್ರಿ ಅಂತ ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಇನ್ನ ಒಂದು ದೊಡ್ಡ ಏನಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಏನಾದ್ರು ಇಲ್ಲಿ ಏನಾದ್ರು ಬಂತು ಅಂದ್ರೆ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಶುರು ಮಾಡ್ಕೊಳ್ಳಬಹುದು. ಓಕೆ, ಇದು ಕಾಫಿ ಡೇನ ಒಂದು ಸ್ಟಾಕ್. ಓಕೆ, ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಸ್ಪೈಸ್ ಜೆಟ್. ಇದು ನಿಮ್ಗೆ ಗೊತ್ತಿರುವಂತೆ, ಇದು ಸ್ಪೈಸ್ ಜೆಟ್ ಒಂದು ಏರ್ಕ್ರಾಫ್ಟ್ ಅಥವಾ ಒಂದು ಫ್ಲೈಟ್ ಒಂದು ಸರ್ವಿಸ್ ಕೊಡುವಂತ ಒಂದು ಕಂಪನಿ. ಈ ಒಂದು ಸ್ಟಾಕ್ ಅಲ್ಲಿ ಸಹ ನೀವು ನೋಡ್ಬೋದು, ಈ ಒಂದು ಎರಡು ಗ್ರೀನ್ ಕ್ಯಾಂಡಲ್ ಏನು ಬಂದಿದೆ ಅದರೆಲ್ಲ ನೋಡ್ಬೋದು ನೀವು ಹೆವಿಯಾಗಿ ಒಂದು ಬೈಯಿಂಗ್ ಪ್ರೆಷರ್ ಬಂದಿದೆ. ನೋಡ್ಬೋದು ದೊಡ್ಡ ದೊಡ್ಡ ಕ್ಯಾಂಡಲ್ ಬೈಯಿಂಗ್ ಪ್ರೆಷರ್ ಬಂದ ಮೇಲೆ ನಾನು ಅನ್ಕೊಂಡೆ ಪ್ರಾಬಬ್ಲಿ ಬ್ರೇಕ್ಔಟ್ ಏನಾರು ಆಗಿತ್ತು ಅಂದ್ರೆ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡೋಣ ಅಂತ ಅನ್ಕೊಂಡೆ. ಬಟ್ ಬ್ರೇಕ್ಔಟ್ ಆಗಿರಲಿಲ್ಲ. ಅದಾದ್ಮೇಲೆ ನೀವು ನೋಡ್ಬೋದು ಈ ಒಂದು ಸ್ಟಾಕ್ ಈ ಒಂದು ಲೈನ್ ಏನಿದೆ ಅಥವಾ ಅದರ 50 rupees ಒಂದು ಸಪೋರ್ಟ್ ನ ಬ್ರೇಕ್ ಆಗಿಲ್ಲ ಅಂತ ಹೇಳ್ಬೋದು. ಇದೇನ ಬ್ರೇಕ್ ಆದ್ರೆ ನೀವು ಇನ್ವೆಸ್ಟ್ ನ ರಿಜೆಕ್ಷನ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ನೋಡಿದ್ರೆ ಈ ಒಂದು ಸ್ಟಾಕ್ ಇಲ್ಲೇ ಒಂದು ಆಟ ಆಡ್ತಾ ಇರೋದ್ರಿಂದ ಈ ಒಂದು ಲೈನ್ ಏನಾದ್ರು ಬ್ರೇಕ್ ಆಗಿ ಮತ್ತೆ ಇಲ್ಲಿ ಏನಾದ್ರು ಒಂದು ದೊಡ್ಡದಾಗಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿ ಒಂದು ಸ್ವಲ್ಪ ಪ್ರೀವಿಯಸ್ ಕ್ಯಾಂಡಲ್ಗಳಿಗಿಂತ ಸ್ವಲ್ಪ ಒಂದು ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ ಏನಾದ್ರು ನಿಮಗೆ ತೋರಿಸಿತ್ತು ಅಂದ್ರೆ ಈ ಸ್ಟಾಕ್ ಅಲ್ಲಿ ಸಹ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಬೋದು. ಸೊ ಟಾರ್ಗೆಟ್ ನಾನು ಯಾವ್ದು ಸಿಚುವೇಶನ್ಸ್ ಹೇಳಕ್ ಬರೋದಿಲ್ಲ. ಅದ್ರ ಜೊತೆಗೆ ರಿಸ್ಕ್ ಸಹ ಹೇಳ್ಬಿಡ್ತೀನಿ ನಿಮ್ಗೆ. ನೋಡಿ, ನಾನು ಕಾಫಿ ಡೇ ನೀವು ಎಲ್ಲಿ ಎಂಟರ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಏನಾದ್ರು ಎಂಟರ್ ಆಗಿದ್ರೆ ನಿಮ್ಮ ಸ್ಟಾಪ್ ಲಾಸ್ ಇಲ್ಲ ಆಗುತ್ತೆ. ಸೊ ಬ್ರೇಕ್ಔಟ್ ಆದ್ಮೇಲೆ ನೀವು ಏನಾದ್ರು ಎಂಟರ್ ಆದ್ರೆ ಯಾವ ಕ್ಯಾಂಡಲ್ ಪ್ರೀವಿಯಸ್ ಸ್ವಿಂಗ್ ಇರುತ್ತೆ ಆ ಸ್ವಿಂಗ್ ಲೋ ಇಲ್ಲಿ ಇಟ್ಕೊಂಡು ನೀವು ಟ್ರೇಡಿಂಗ್ ನ ಮಾಡಬಹುದು ಅಥವಾ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಸೊ ನೀವೇನಾದ್ರು ಸ್ಪೈಸ್ ಜೆಟ್ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಏನಾದ್ರು ಕ್ಯಾಂಡಲ್ ಫಾರ್ಮೇಷನ್ ಆಗಿತ್ತು ತಕ್ಷಣ ನೀವೇನಾದ್ರು ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಆಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರೀವಿಯಸ್ ಲೈನ್ ಏನಿದೆ, ಪ್ರೀವಿಯಸ್ ಸ್ವಿಂಗ್ ಏನಿದೆ ಆ ಒಂದು ಏನಂತಾರೆ ಏರಿಯಾದಲ್ಲಿ ನೀವು ಸ್ಟಾಪ್ ಲಾಸ್ ನ ಇಟ್ಕೊಳ್ಳಬಹುದು. ಓಕೆ, ಇಲ್ಲ ಸತೀಶ್ ಇನ್ನೂ ತಗೊಳಕ್ ರಿಸ್ಕ್ ನಂಗೆ ರೆಡಿ ಇದೆ ಅಂತಂದ್ರೆ ಈ ಒಂದು ಆಲ್ ಟೈಮ್ ಲೋ ಏನಿದೆ ಆಲ್ ಟೈಮ್ ಲೋ ಇಟ್ಕೊಂಡು, ಬಟ್ ತುಂಬಾ ಹೆವಿ ಒಂದು ಸ್ಟಾಪ್ ಲಾಸ್ ಆಗೋದ್ರಿಂದ ನಾನು ನಿಮ್ಗೆ ಸಜೆಷನ್ ಮಾಡೋದಿಲ್ಲ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಸ್ಟಾಕ್ ಬಂದು BPL. ಸೊ BPL ಅಲ್ಲಿ ನಾನು ಯಾವಾಗಲೂ ಒಂದ್ಸಲ ಹಾಕಿಟ್ಟಿದ್ದೆ. ಸೊ ಅದಾದ್ಮೇಲೆ 79 or 80 rupees ಬೈ ಮಾಡಿದೆ. ಅದಾದ್ಮೇಲೆ ನೀವು ನೋಡ್ಬೋದು ಯಾವ ಒಂದು ಲೆವೆಲ್ಗೆ ಹೋಗಿತ್ತು ಅಂತ ನೋಡ್ಬೋದು. ಹತ್ರ 176 ಗಂಟೆ ಹೋಗಿದೆ. ಇದು ಕಂಪ್ಲೀಟ್ ಅಪ್ ಟ್ರೆಂಡ್, ಸಾರಿ ಏನಂತ ಅಪ್ಪರ್ ಸರ್ಕ್ಯೂಟ್ ಆಗಿ ಲೋವರ್ ಸರ್ಕ್ಯೂಟ್ ಆಗಿ. ಸೊ ಈ ಒಂದು
ಏನಂದ್ರೆ ಏರಿಯಾದಲ್ಲಿ ಬಂದು ನಿಂತಿದೆ. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ನ ಸ್ಪೆಸಿಫಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಪರ್ಪಸ್ ಏನಕ್ಕೆ ಅಂತ ಹೇಳಿದ್ರೆ ಜಸ್ಟ್ 10,000 ರೂಪಾಯಿ ಹಾಕಿದ್ದೀನಿ ಅಷ್ಟೇ. ಸೊ ಮಾಡಿರುವಂತ ರೀಸನ್ ಅಂದ್ರೆ ರಿಲಯನ್ಸ್ ಅವರು ಈ ಒಂದು BPL ನೇಮ್ ಬ್ರ್ಯಾಂಡ್ ಮುಖಾಂತರ ಅವರ ಕೆಲವೊಂದು ಎಲೆಕ್ಟ್ರಾನಿಕ್ ಅಥವಾ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್ ಪ್ರಾಡಕ್ಟ್ ಅನ್ನ ಸೆಲ್ ಮಾಡುವಂತ ಒಂದು ಪ್ಲಾನಿಂಗ್ ಇಟ್ಟಿರೋದ್ರಿಂದ ಪ್ರಾಬಬ್ಲಿ ಈ ಸ್ಟಾಕ್ 5ರಿಂದ 6 ವರ್ಷ ಆದ್ಮೇಲೆ ಒಂದು ಒಳ್ಳೆ ರಿಟರ್ನ್ ಕೊಡುವಂತ ಒಂದು ಚಾನ್ಸಸ್ ಇದೆ. ನೋಡಬಹುದು ದೊಡ್ಡದ ಒಂದು ಅಪ್ ಟ್ರೆಂಡ್ ಹೋಗಿ ಬಿದ್ದಿದ್ರು ಸಹ ನೀವು ನೋಡಬಹುದು ಅದರ ಒಂದು 25-30 ರೂಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಇದು ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಗೋ ಟೈಮಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿದೆ. ಸೊ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಈಗ ಸದ್ಯಕ್ಕೆ ಒಂದು 75 ರೂಪೀಸ್ ಇಂದ ಪ್ರಾಬಬ್ಲಿ ಒಂದು 4 ರೂಪಾಯಿ 5 ರೂಪಾಯಿ ಲಾಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದು ನೋಡಿ ಇದು ಕಂಪ್ಲೀಟ್ ಒಂದು ಒಂದು ಬೌಲ್ ಅಥವಾ ಒಂದು ಬಟ್ಲು ತರ ಒಂದು ಫಾರ್ಮೇಶನ್ಸ್ ಆಗಿರೋದ್ರಿಂದ ಆ ಒಂದು ಬಟ್ಲು ಫಾರ್ಮೇಶನ್ಸ್ ಅಲ್ಲಿ ಒಂದು ಕ್ಯಾಂಡಲ್ ನೋಡಬಹುದು ನೀವು. ಕಂಪ್ಲೀಟ್ ಒಂದು ಸೂಪರ್ ಆಗಿ ಒಂದು ಕ್ಯಾಂಡಲ್ ಕೊಟ್ಟಿರೋದ್ರಿಂದ ಇದೇ ರೀತಿಯ ಟ್ರೆಂಡ್ ಏನಾದ್ರು ಆಯ್ತು ಅಂದ್ರೆ ಈ ರೀತಿ ಒಂದು ಕ್ಯಾಂಡಲ್ಸ್ ದೊಡ್ಡದಾಗಿ ಒಂದು ವಾಲ್ಯೂಮ್ ಕ್ಯಾಂಡಲ್ ಏನಾದ್ರು ಇಲ್ಲೇನಾದ್ರು ಒಂದು ನಿಮಿಷ ಓಕೆ ಬ್ರಷ್ ತಗೊಂಡ್ಬರ್ತೀನಿ. ಸೊ ಇಲ್ಲಿ ಏನಾದ್ರು ದೊಡ್ಡ ಏನಾದ್ರು ಫಾರ್ಮೇಶನ್ಸ್ ಏನಾದ್ರು ಆಗಿ ಕ್ಯಾನ್ಲ್ ಏನಾದ್ರು ಈ ಒಂದು ಬಟ್ಲಿನ ಮೇಲೆ ಏನಾದ್ರು ಕಂಪ್ಲೀಟ್ ಏನಾದ್ರು ಸ್ಟಿಕ್ ಆಯ್ತು ಅಂತ ಹೇಳಿದ್ರೆ 75 ಇಂದ 80 ರೂಪೀಸ್ ನೀವು ಎಂಟರ್ ಆಗ್ಬೋದು. ಅದಾದ್ಮೇಲೆ ಪ್ರೀವಿಯಸ್ ಸ್ವಿಂಗ್ ನ ಲೋ ನೀವು ಸಹ ಇಟ್ಕೊಂಡು ಟ್ರೇಡಿಂಗ್ ಮಾಡಬಹುದು. ಅದ್ರ ಜೊತೆಗೆ ನೀವು ನೋಡಬಹುದು ಸುಮಾರು ಸಲ ಈ ಒಂದು ಸ್ಟಾಕ್ ಅದತ್ರ 25 ಒಂದು 28 ರೇಂಜ್ ಅಲ್ಲಿ ನೀವು ಟ್ರೇಡ್ ಆಗ್ತಿರೋದ್ರಿಂದ ಅದೇ ಒಂದು ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡ್ರಿಂದ ಪ್ರಾಬಬ್ಲಿ ಈ ಸ್ಟಾಕ್ ಸಹ ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನೆಕ್ಸ್ಟ್ ಸ್ಟಾಕ್ ಬಂದು ಯೆಸ್ ಬ್ಯಾಂಕ್. ನಿಮಗೆ ಗೊತ್ತಿರುವಂತ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಇದು ನೋಡ್ಬೋದು ನೀವು ಸುಮಾರು ಆಲ್ ಟೈಮ್ ಲೋ ಆಗಿದ್ರು ಸಹ ಆ ಒಂದು ಆಲ್ ಟೈಮ್ ಲೋನ ಈ ಒಂದು ಸ್ಟಾಕ್ ಬ್ರೇಕ್ ಆಗ್ತಿಲ್ಲ. ಸೊ ಅಲ್ಲಿಗೆ ಬ್ರೇಕ್ ಆಗ್ತಿಲ್ಲ ಅಂದ್ರೆ ಪ್ರಾಬಬಲಿ ಒಂದು ಅಕ್ಯುಮುಲೇಷನ್ ಸ್ಟೇಜ್ ಅಲ್ಲಿ ಇರುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಆಲ್ಮೋಸ್ಟ್ ನೀವು ನೋಡ್ಬೋದು ಈ ಒಂದು ಸ್ಟಾಕ್ ಅಲ್ಲಿ ಇಲ್ಲಿಂದ ನೀವು ನೋಡ್ಬೋದು ಅದತ್ರ 639 ಡೇಸ್ ಹತ್ರ 2 ವರ್ಷ ಅಂತ ಅನ್ಕೊಳ್ಳಿ. ಸೊ 2 ವರ್ಷ ಈ ಒಂದು ಸ್ಟಾಕ್ ಯಾವುದೇ ಒಂದು ತುಂಬಾ ವೀಕ್ ಟ್ರೆಂಡ್ ಏನೋ ಹೋಗ್ತಿಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ 13 ರೂಪೀಸ್ 14 ರೂಪೀಸ್ ರೇಂಜ್ ಇರೋದ್ರಿಂದ ಇಲ್ಲೂ ಸಹ ಏನಾದ್ರು ರಿಸ್ಕ್ ತಗೊಳಕ್ಕೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಒಂದು ಸ್ಟಾಕ್ ಸ್ವಲ್ಪ ಏನಾದ್ರು 14 ರೂಪೀಸ್ ಅಪ್ ಟ್ರೆಂಡ್ ಏನೋ ಹೋಗಿ ಸಸ್ಟೈನ್ ಏನಾದ್ರು ಆಯ್ತು ಅಂದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಸಹ ಇನ್ವೆಸ್ಟ್ ಮಾಡಕ್ಕೆ ಪ್ಲಾನಿಂಗ್ ನ ಮಾಡ್ಬೋದು. ಈ ರೀತಿಯ ಶುರು ಆಯ್ತು ಅಂತಂದ್ರೆ ಈ ಒಂದು ಲೈನ್ ಅಥವಾ ಒಂದು ತುಂಬಾ ದೂರ ಆಗೋಗುತ್ತೆ. ಈ ಒಂದು ಲೈನ್ ನ ಬ್ರೇಕ್ ಆದ್ರೆ ಸಹ ನೀವು ಕಾನ್ಫಿಡೆನ್ಸ್ ಆಗಿ ತಗೋಬಹುದು. ಇಲ್ಲ ಇವಾಗಲೇ ತಗೊಳಕ್ ರೆಡಿ ಇದೆ ಅಂತಂದ್ರೆ 14 ರೂಪೀಸ್ ಕ್ರಾಸ್ ಆಗಿ ಸಸ್ಟೈನ್ ಆಯ್ತು ಅಂದ್ರೆ ನೀವು ನೋಡಬಹುದು ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ನೋಡೋದು ಹೆವಿ ಒಂದು ವಾಲ್ಯೂಮ್ ನ ಒಂದು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಆಗ್ತಿದ್ರು ಸಹ ಲಾಂಗ್ ಟರ್ಮ್ ಗೆ ಈ ಒಂದು ಸ್ಟಾಕ್ ಅನ್ನು ನೀವು ಪ್ಲಾನಿಂಗ್ ನ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ನೆಕ್ಸ್ಟ್ ಮತ್ತೆ ಫೈನಲ್ ಸ್ಟಾಕ್ ಬಂದು ಐಡಿಯಾ ಸ್ಟಾಕ್. ಸೊ ಐಡಿಯಾ ಅಂದ್ರೆ ವೋಡಾಫೋನ್ ಐಡಿಯಾ, ನಿಮಗೆ ಗೊತ್ತಿರೋಂತ ವೋಡಾಫೋನ್ ಐಡಿಯಾ. ಸೊ ಈ ಒಂದು ವೋಡಾಫೋನ್ ಐಡಿಯಾನ ಒಂದು ತಗೊಂಡ್ ಅಥವಾ ಶಾರ್ಟ್ ಲಿಸ್ಟ್ ಮಾಡುವಂತ ರೀಸನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಇದಕ್ಕೆ ಇಮಿಡಿಯೇಟ್ ಕಾಂಪಿಟೇಟರ್ ಆಗಿರುವಂತ ಏರ್ಟೆಲ್ ಮತ್ತೆ ರಿಲಯನ್ಸ್ ಸ್ಟಾಕ್ ಪ್ರೈಸ್ ಗಳು ನೋಡೋದು ಯಾವ ರೀತಿ ಸೂಪರ್ ಡೂಪರ್ ಆಗಿದೆ. ಸೊ ರಿಲಯನ್ಸ್ ಒಂದು ಬೇರೆ ಒಂದು ಕಾಂಗ್ಲಮೆರೇಟ್ ಒಂದು ಬಿಸ್ನೆಸ್ ಇದ್ರು ಸಹ ನೀವು ಏರ್ಟೆಲ್ ನ ಕಂಪಾರಿಸನ್ ಮಾಡಿದ್ರೆ ಈ ಒಂದು ಸ್ಟಾಕ್ ತುಂಬಾ ಒಂದು ಪೆನ್ನಿ ಸ್ಟಾಕ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇದರ ಒಂದು ಮೇಜರ್ ರೀಸನ್ ಅಂದ್ರೆ ಇವರಲ್ಲಿ ಇರುವಂತಹ ಒಂದು ಹೆವಿ ಡೆಟ್ ಅಥವಾ ಸಾಲದ ಒಂದು ಬ್ಯಾಲೆನ್ಸ್ ಶೀಟ್. ಅದಕ್ಕೋಸ್ಕರ ಈ ಒಂದು ಸ್ಟಾಕ್ ಕಂಪ್ಲೀಟ್ ಒಂದು ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡಿಂಗ್ ಆಗ್ತಿದೆ ಅಂತ ಹೇಳ್ಬೋದು. ಇವಾಗ ಒಂದು ಗವರ್ಮೆಂಟ್ ಇವರಿಗೆ ಒಂದು ಟೆಲಿಕಾಂ ಸೆಕ್ಟರ್ಗೆ ಸ್ವಲ್ಪ ರಿಲೀಫ್ ಕೊಟ್ಟಿರೋದ್ರಿಂದ ಇದೇ ಟ್ರೆಂಡ್ ಏನಾದ್ರು ಕಂಟಿನ್ಯೂ ಆಯ್ತು. ಈ ಒಂದು ವೋಡಾಫೋನ್ ಐಡಿಯಾ ಸ್ವಲ್ಪ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ರೀಸ್ಟ್ರಕ್ಚರಿಂಗ್ ಸಹ ಮಾಡ್ತಿರೋದ್ರಿಂದ ಕೆಲವೊಂದು ನ್ಯೂಸ್ ಓದ್ತಾ ಇದ್ದೀನಿ. ಅದೇನಾದ್ರು ರೀಸ್ಟ್ರಕ್ಚರಿಂಗ್ ನ ಕಂಟಿನ್ಯೂಷನ್ ಆಗಿ ಈ ಒಂದು ಸ್ಟಾಕ್ ಏನಾದ್ರು ಅಥವಾ ಈ ಕಂಪನಿ ಏನಾದ್ರು ಒಂದು ಪಾಸಿಟಿವ್ ಫೈನಾನ್ಷಿಯಲ್ಸ್ ಕಡೆ ಹೋಗುವಂತ ಚಾನ್ಸಸ್ ಇದೆ ಅಂತ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಸೂಪರ್ ಡೂಪರ್ ಆಗಿ ನೀವು ನೋಡಬಹುದು ಪ್ರೀವಿಯಸ್ ಒಂದು ಟ್ರೆಂಡ್ ಲೈನ್ ಏನಿದೆ ಆ ಟ್ರೆಂಡ್ ಲೈನ್ ಗಳ ಮಾರ್ಕ್ ಮಾಡ್ತಾ ನೋಡಿ ಈ ಒಂದು ಲೆವೆಲ್ಗೆ ರೀಚ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸೊ ಈ ಸ್ಟಾಕ್ ಅಲ್ಲಿ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ದೀರಾ, ಹಂಗೆ ಹಿಂಗೆ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ ಖಂಡಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಈ ಒಂದು ಸ್ಟಾಕ್ ಅಲ್ಲಿ ಸಹ ನಿಮಗೆ ಪ್ರಾಬಬಲಿ ಒಂದು 50% ಕೊಡುವಂತ ಒಂದು ಚಾನ್ಸಸ್ ಇದೆ. ಅದು ಇನ್ ಕೇಸ್ ಏನಾದ್ರು ಇಮಿಡಿಯೇಟ್ ಎಂಟರ್ ಆಗಬೇಕು ನಿಮಗೆ ಭಯ ಇತ್ತು ಅಂತಂದ್ರೆ ಈ ಟ್ರೆಂಡ್ ಲೈನ್ ಏನಾಗ್ತದೆ, ಈ ಟ್ರೆಂಡ್ ಲೈನ್ ನ ಕ್ರಾಸ್ ಆಗಿ ಕ್ಯಾಂಡಲ್ ಏನಾದ್ರು ಈ ಒಂದು ಟ್ರೆಂಡ್ ಲೈನ್ ಅಲ್ಲಿ ಏನಾದ್ರು ಸಸ್ಟೈನ್ ಆಗಿ ಒಂದು ಒಳ್ಳೆ ನೋಡಿ ಬೈಯಿಂಗ್ ಪ್ರೆಷರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ನೋಡಬಹುದು ಬೈಯಿಂಗ್ ಪ್ರೆಷರ್ ಸ್ಟಾರ್ಟ್ ಆಗಿದೆ. ಇದೇ ಬೈಯಿಂಗ್ ಪ್ರೆಷರ್ ನೀವು ಒಂದು 15 ದಿವಸ ಒಂದು ತಿಂಗಳು ಕಂಟಿನ್ಯೂಷನ್ ಆಯ್ತು ಅಂದ್ರೆ ಟೈಮ್ ಫ್ರೇಮ್ ಸಹ ನೋಡ್ಕೊಂಡು ಸ್ನೇಹಿತರೆ ಯಾವ್ದಾದ್ರು ಟೈಮ್ ಫ್ರೇಮ್ ಹಾಕಿದೆ ಅಂತ ಕೆಲವೊಂದಕ್ಕೆ ನಾನು ವೀಕ್ಲಿ ಹಾಕಿದ್ದೀನಿ, ಕೆಲವೊಂದಕ್ಕೆ ಮಂತ್ಲಿ ಹಾಕಿದ್ದೀನಿ. ಎಲ್ಲಾ ಸ್ಟಾಕ್ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ನೀವು ನೋಡಬಹುದು ಇಲ್ಲೇನಾದ್ರು ಎಂಟ್ ಆದ್ರೆ ಪ್ರಾಬಬಲಿ ನಿಮ್ಮ ಸ್ಟಾಪ್ ಲಾಸ್ ಅದತ್ರ 4 ರೂಪೀಸ್ ತಗೊಳಕ್ಕೆ ನಿಮಗೆ ರೆಡಿ ಇತ್ತು ಅಂದ್ರೆ ತಗೊಬೋದು. ಇಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ಇಮಿಡಿಯೇಟ್ ಸ್ವಿಂಗ್ ಏನಿದೆ ಅದತ್ರ 7 ರೂಪೀಸ್ 8 ರೂಪೀಸ್ಗೆ ಈ ಒಂದು ಸ್ಟಾಕ್ ಅಲ್ಲಿ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ ಎಲ್ಲ ಈ ಒಂದು ಸ್ಟಾಕ್ ನ ಇನ್ಫಾರ್ಮೇಶನ್ ಜಸ್ಟ್ ಎಜುಕೇಶನ್ ಪರ್ಪಸ್ ಮಾತ್ರ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.